ತುಮಕೂರು ಸಿಟಿಯಿಂದ ತುಂಬ ಹತ್ತಿರದಲ್ಲಿ ಒಂದೊಳ್ಳೆ ಲೊಕೇಶನ್ನಲ್ಲಿ ತಮ್ಮದೇ ಆದ ರೀತಿ ತೋಟ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿರುವ 2ರಿಂದ 3 ಎಕರೆ ಜಾಗ ಹುಡುಕ್ತಾ ಇರೋರಿಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ತುಮಕೂರು ರಿಲೇಟರ್ಸ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಪ್ರಾಪರ್ಟಿಯ ವಿಜುವಲ್ಸ್ ಜೊತೆಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ನಿಮ್ಮ ಪ್ರಾಪರ್ಟಿನ ಮಾರಾಟ ಮಾಡೋ ಪ್ಲಾನ್ ಇದ್ದರೆ ಕ್ರಿಸ್ಟಲ್ ಕ್ಲಿಯರ್ ಡೀಲ್ಗಾಗಿ ತುಮಕೂರು ರಿಲೇಟರ್ಸ್ನ ಸಂಪರ್ಕಿಸಿ. ಸ್ನೇಹಿತರೆ, ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಚೇಳು ರೋಡ್ನಲ್ಲಿ ಬರೋ ಬೆಳ್ಳಾವಿ ಹತ್ರ ಇರೋ ಈ ಪ್ರಾಪರ್ಟಿ ಬಂದು 2 ಎಕರೆ 20 ಗುಂಟೆಯ ಖಾಲಿ ಜಮೀನು. ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿರುವ ಈ ಜಾಗದ ಫ್ರಂಟೇಜ್ ಬಂದು ಸುಮಾರು 200ಕ್ಕಿಂತ ಹೆಚ್ಚು ಅಡಿಗಳಷ್ಟಿದೆ. ರೆಕ್ಟ್ಯಾಂಗಲ್ ಶೇಪ್ನಲ್ಲಿರೋ ಈ ಪ್ರಾಪರ್ಟಿ ಸುತ್ತಲೂ ಅಡಿಕೆ, ತೆಂಗು ಇರುವ ತೋಟಗಳು ಹಾಗೂ ತೋಟದ ಮನೆಗಳಿವೆ. ಫಾರ್ಮ್ ಡೆವಲಪ್ ಮಾಡಿ ಫಾರ್ಮ್ ಹೌಸ್ ಕಟ್ಕೊಳ್ಳೋರಿಗೆ ಒಂದು ಒಳ್ಳೆ ವಾತಾವರಣವಿರುವ ಬ್ಯೂಟಿಫುಲ್ ಜಾಗ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿ ಖಾಲಿ ಜಾಗ ಆಗಿರೋದ್ರಿಂದ ಬೋರ್ವೆಲ್ ಮತ್ತು ಫೆನ್ಸಿಂಗ್ ಮಾಡಿಸ್ಕೋಬೇಕಾಗತ್ತೆ. ಈ ಪ್ರಾಪರ್ಟಿ ಬಂದು ಒಳ್ಳೆ ನೀರಾವರಿ ಪ್ರದೇಶದಲ್ಲಿದ್ದು ಬೋರ್ವೆಲ್ನಲ್ಲಿ ಒಳ್ಳೆ ನೀರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಮತಟ್ಟಾಗಿರುವ ಈ ಪ್ರಾಪರ್ಟಿನಲ್ಲಿ ಫಲವತ್ತಾದ ಕೆಂಪು ಮಣ್ಣಿದೆ. ಅಡಿಕೆ, ತೆಂಗು ಹಾಗೆ ಇತರ ವಾಣಿಜ್ಯ ಬೆಳೆಗಳಿಗೆ ತುಂಬಾ ಸೂಕ್ತವಾಗಿದೆ. ಇನ್ನು ಈ ಪ್ರಾಪರ್ಟಿಯ ಆಕ್ಸೆಸಿಬಿಲಿಟಿ ಬಗ್ಗೆ ಹೇಳೋದಾದರೆ, ಈ ಪ್ರಾಪರ್ಟಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿಯಿಂದ ಕೇವಲ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ತುಮಕೂರು ಟೌನಿಂದ ಕೇವಲ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬ್ಯಾಂಗ್ಳೂರು ಪೂನಾ ಹೈವೇನಲ್ಲಿ ಬರೋ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಬೆಳ್ಳಾವಿ ಕ್ರಾಸಿಂದ ಕೇವಲ 5.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೆ ಬ್ಯಾಂಗ್ಳೂರು ಯಶವಂತಪುರಿಂದ 82 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ತುಮಕೂರು ಸಿಟಿಗೆ ಹತ್ತಿರದಲ್ಲಿ ಈ ಟಾರ್ ರೋಡ್ಗೆ ಅಟ್ಯಾಚ್ಡ್ ಆಗಿ ಈ ಬ್ಯೂಟಿಫುಲ್ ಲೊಕೇಶನ್ನಲ್ಲಿರೋ ಈ ಪ್ರಾಪರ್ಟಿಯ ಬೆಲೆ ಬಂದು ಕುಂಟೆಗೆ 3.25 ಲಕ್ಷ ಹೇಳ್ತಾ ಇದ್ದಾರೆ. ಪ್ರೈಸ್ ನೆಗೋಷಿಯಬಲ್ ಇದೆ. ಸಿಟಿಗೆ ತುಂಬ ಹತ್ತಿರದಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇರೋರಿಗೆ ಒಂದೊಳ್ಳೆ ಸೂಕ್ತವಾದ ಜಾಗದಲ್ಲಿರುವ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತುಮಕೂರು ರಿಯಲೇಟರ್ಸ್ನ ಸಂಪರ್ಕ ಮಾಡಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಡೀಟೇಲ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.